ಫೈನಲ್ ಆಗಿ ಗಾಡಿನ ಡೆಲಿವರಿ ತಗೊಂಡಿದ್ದಾಯಿತು. ಇವಾಗ ಡೆಲಿವರಿ ತೊಗೊಂಡು ನಿಂಬೆಹಣ್ಣೆಲ್ಲ ತುಳಸಿ ಅವರೇ ಪೂಜೆ ಮಾಡಿಕೊಟ್ರು ಗಾಡಿಯವರು. ಅದು ಸಿಂಗಲ್ ವೀಲ್ ಬಂದು ಲಿಫ್ಟ್ ಆಕ್ಸಲ್ಲು, ಅದು ಲಿಫ್ಟ್ ಆಗುತ್ತೆ ಮೇಲ್ಗಡೆ. ಬರೀ 6 ವೀಲ್ ಮಾಡ್ಕೊಂಡು ಕೂಡ ಗಾಡಿನ ಓಡಿಸ್ಬೋದು. ನೋಡಿ ಇವಾಗ ಲಿಫ್ಟ್ ಮಾಡ್ತಾ ಇದ್ದೀನಿ ಟೈರ್ನ, ಅದು ಮೇಲಕ್ಕೆ ಹೋಗ್ತಾ ಇದೆ. ಲಾರಿ ಓಡಿಸೋ ಮಜಾ ಆಯ್ತಲ್ಲ, ನೆಕ್ಸ್ಟ್ ಲೆವೆಲ್ಲು. ಕ್ಯಾಂಟ್ರಿಗಿಂತ ಸೂಪರ್ ಆಗಿರ್ತದೆ ಲಾರಿ ಓಡಿಸೋಕ್ಕೆ. ಯಾಕಂದರೆ ದೊಡ್ಡ ದೊಡ್ಡ ವಿಂಡ್ಶೀಲ್ಡ್ಗಳು ನೋಡ್ಬೋದು. 66,000 ಓಡಿದೆ ಅಷ್ಟೇ ಗಾಡಿ ಇವಾಗ ಎಕ್ಸಾಕ್ಟಾಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ಲಾಕ್ಸ್. ನಾನು ನಿಮ್ಮ ಅಜಯ್. ಕನ್ಫ್ಯೂಸ್ ಆಗಬೇಡಿ, ನಾನೇ ಅಜಯ್. ಸ್ವಲ್ಪ ಗೆಟಪ್ಪು ಸೆಟಪ್ಪು ಚೇಂಜ್ ಆಗೈತೆ. ಸೆಟಪ್ ಅಲ್ಲ, ಬರೀ ಗೆಟಪ್ ಚೇಂಜ್ ಆಗೈತೆ. ಹಂಗಾಗಿ ತಪ್ಪೆಲ್ಲ ತಿಳ್ಕೊಂಡ್ಬಿಡ್ತಾರೆ ನನ್ನ. ಹಂಗಾಗಿ ಸದ್ಯಕ್ಕೆ ಇವಾಗ ಬಂದು ಎಲ್ಲಪ್ಪ ಇದ್ದೀವಿ ಟ್ರಕ್ ಲಾಕ್ಸ್ ಅಂತ ಹೇಳ್ತಾನೆ. ನನ್ನ ಮಗ 6 ತಿಂಗಳು ವೀಡಿಯೋ ಮಾಡ್ದಂಗೆ ಕಾರ ಕೂತ್ಕೊಂಡು ಓಡಾಡ್ತವನೆ ಅಂತ ದಯವಿಟ್ಟು ಬೈಕೊಂಬೇಡಿ. ಸದ್ಯಕ್ಕೆ ಸಕಲೇಶ್ಪುರದಲ್ಲಿ, ಸಕಲೇಶ್ಪುರ ಅಲ್ಲ, ಕುಶಾಲನಗರ. ನಮ್ಮ ಕುಶಾಲಣ್ಣರವರು, ಕುಶಾಲಣ್ಣರವರ ನಮ್ಮೂರಲ್ಲ, ಹೆಸರು ಮಾತ್ರ ನಮ್ದು. ಅವ್ರದ್ದಾದ್ಮೇಲೆ ಕುಶಾಲಣ್ಣ, ನಮ್ಮ ಗುರು ಅಣ್ಣ. ಇವ್ರನ್ನ ಗುರು ಅಂತ ಕರೆದ್ರೆ ಒಂದ್ ಕಡೆ ಅಣ್ಣ ಅಂತ ಅಣ್ಣ ಆಯ್ತು, ಒಂದ್ ಕಡೆ ಹೆಸರಿಟ್ಟು ಕರಿತೀವಿ ಅಂತ. ಅಣ್ಣ ಹೆಂಗ್ ಕರಿಬೇಕು ನಿನ್ನ? ಹೆಸರಿಟ್ಟು ಕರೆಯಂಗಿದ್ರೆ ಮೂರ್ತಿ ಅನ್ಬೇಕು, ಇಲ್ಲ ಅಭಿಮಾನಿಯಿಂದ ಗುರು ಅನ್ಬೇಕು. ಗುರು ಅಂದ್ರೆ ಅದು ನಮಗೆ ಒಂಥರ ಅನ್ಸ್ತಿರುತ್ತೆ ಗುರು ಅನ್ನೋದು. ಹೌದು. ಇವಾಗ ಏನಪ್ಪ ಕೆಲಸ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವ್ ಏನಕ್ಕೆ ಇವತ್ತು ಕುಶಾಲನಗರಕ್ಕೆ ಬಂದಿದೀವಿ ಅಂದ್ರೆ, ಒಂದು ಹೊಸ ಲಾರಿ ತಗೊಳ್ಳೋಣ ಅಂತ. ತಗೊಂಡು ತುಂಬಾ ದಿನ ಆಯ್ತು, ನೋಡಿ ತುಂಬಾ ತಿಂಗಳುಗಳಾಯ್ತು. ಹೆಚ್ಚು ಕಡಿಮೆ ಇದ್ರ ಕತೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಿದೆ. ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗೋಣ. ಸದ್ಯಕ್ಕೆ ಗಾಡಿ ಡೆಲಿವರಿ ತಗೊಂಡೋಗಿ ಬಂದಿದ್ದೀವಿ. ಸ್ವಲ್ಪ ಎಲ್ಲ ಪ್ರೋಸೆಸ್ ಎಲ್ಲ ಮುಗ್ದಿದೆ. ಇವತ್ತು ನಮಗೆ ಗಾಡಿ ಡೆಲಿವರಿ ಕೊಡ್ತಾ ಇದ್ದಾರೆ. ಯಾವ ಗಾಡಿ ಅಂದರೆ, ಯಾವ ಗಾಡಿ ಏನೋ ತೋರ್ಸೋಣ ಡೈರೆಕ್ಟ್ ವಿಡಿಯೋದಲ್ಲೇ. ಅಲ್ಲೋಗಿ ತೋರಿಸ್ತೀವಿ. ಆಲ್ರೆಡಿ ಟೈಟ್ಲು ತಮ್ಮನೆ ನೋಡಿ ಗೊತ್ತಾಗಿರ್ತೀವಿ. ಇನ್ನೊಂದ್ಸರಿ ಅಲ್ಲಿ ಒಳಗೆ ಹೋಗಿ ತೋರಿಸ್ತೀವಿ. ಬನ್ನಿ ಗಾಡಿ ಹತ್ರ ಹೋಗೋಣ. ನಾವು ತಗೊಂಡು ಹೋಗಕ್ಕೆ ಬಂದಿರೋ ಗಾಡಿ ಬಂದು ಇವತ್ತು ಕ್ಯಾಂಟ್ರ್ ಅಲ್ಲ, ಲಾರಿ. ನೋಡ್ಬೋದು ನಮ್ಮ ಕುಶಲಣ್ಣ ಡ್ರೈವಿಂಗ್ ಸೀಟ್ ಮೇಲೆ ಕುಂತಿದ್ದಾರೆ. ಕುಶಲಣ್ಣ, ಈ ಗಾಡಿ ಬಗ್ಗೆ ಕೆಲವು ಮಾತುಗಳು ಹೇಳ್ತೀರಾ? ನಾವು ತಗೊಂತ ಇರುವ ಗಾಡಿ 8 ವೀಲ್. ಆಮೇಲೆ ಸೇಮ್ 10 ವೀಲ್ ಕೆಪಾಸಿಟಿ. ಬಟ್ 2 ಟೈರ್ ಮಾತ್ರ ಕದ್ದು ಮಾರಿದೀವಿ. ಲಿಫ್ಟ್ ಆಕ್ಸಲ್, ಲಿಫ್ಟ್ ಸಿಸ್ಟಮ್ 6 ವೀಲ್ ಲೆಕ್ಕಾಚಾರನೇ. ಹೌದು, ಬಾಡಿ ಕ್ಯಾಬಿನ್ ಗಾಡಿ. ನೋಡಿ ಸ್ಪೇಸ್ ಎಷ್ಟೈತೆ ಗಾಡಿಗೆ. ವಿಡಿಯೋಸ್ ಎಲ್ಲ ಮಾಡಕ್ ಸಖತ್ತಾಗಿರ್ತದೆ. ಕಮಿಂಗ್ ಸೂನ್, ಆದಷ್ಟು ಬೇಗ ನಾವು ಫುಲ್ ಚೇಂಜ್ ಆಗ್ಬಿಡ್ತೀವಿ. ಇನ್ಮೇಲೆ ಲಾರಿಗೆ ಅಪ್ಗ್ರೇಡ್ ಆಗಿದ್ದೀವಿ. ಫೈನಲ್ ಆಗಿ ಗಾಡಿನ ಡೆಲಿವರಿ ತಗೊಂಡಿದ್ದಾಯಿತು. ಇವಾಗ ಡೆಲಿವರಿ ತೊಗೊಂಡು ನಿಂಬೆಹಣ್ಣೆಲ್ಲ ತುಳಸಿ ಅವರೇ ಪೂಜೆ ಮಾಡಿಕೊಟ್ರು ಗಾಡಿಯವರು. ಈ ನಿಂಬೆಹಣ್ಣೆಲ್ಲ ತುಳಿಸ್ಕೊಂಡು ಈಗ ಇಲ್ಲಿಂದ ಗಾಡಿ ಎತ್ಕೊಂಡು ನಮ್ಮೂರ ಕಡೆ ಹೋಗಬೇಕು. ಏನಪ್ಪ ಅಂದರೆ, ಇದು ಬಂದು 8 ವೀಲ್ ಗಾಡಿ. ಇದ್ರ ಬಗ್ಗೆ ಹೇಳಲೇಬೇಕು. ಸುಮಾರು ಕರ್ನಾಟಕದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಗಾಡಿಗಳು ಇರೋದು 8 ವೀಲು. ಈ ಗಾಡಿನ ಬಂದು ನಾವು ನೋಡಿದ್ದು ಮಾರ್ಚ್ ತಿಂಗಳಲ್ಲಿ ತೊಗೊಬೇಕು ಅಂತ. ಅವಾಗೇನೋ ಲೋನ್ದು ಸಮಸ್ಯೆ ಆಗಿಬಿಟ್ಟು ತೊಗೊಳಕ್ಕಾಗಿರಲಿಲ್ಲ. ಫೈನಲ್ ಆಗಿ ಇವಾಗ ಆಗಸ್ಟ್ ತಿಂಗಳಲ್ಲಿ ತೊಗೊತಾ ಇದ್ದೀವಿ ಗಾಡಿನ. ಸುಮಾರು ಒಂದು 5-6 ತಿಂಗಳು ಆದಮೇಲೆ ಇದೇ ಗಾಡಿ ಬೇಕೇ ಬೇಕು ನಮಗೆ ಅಂತ ತೊಗೊತಾ ಇರೋದು. ಯಾಕಂದರೆ 8 ವೀಲು ತುಂಬ ರೇರ್ ಗಾಡಿಗಳಿರೋದು. ಮತ್ತು ಪಾಸಿಂಗ್ ಕೂಡ ಇದು ಎಕ್ಸ್ಟ್ರಾ. ಮಾಮೂಲಿ 6 ವೀಲ್ ಬಂದು 12 ಟನ್ ಪಾಸಿಂಗ್ ಆದರೆ ಇದು 16.5-17 ಟನ್ ಪಾಸಿಂಗ್ ಸಿಗುತ್ತೆ ನಮಗೆ. 10 ವೀಲು ಬರೀ 19 ಟನ್ ಪಾಸಿಂಗ್ ಸಿಗೋದ್ರಿಂದ 8 ವೀಲ್ ಬೆಟರ್ ಆಪ್ಷನ್ನು ನಮಗೆ. ಹಂಗಾಗಿ 8 ವೀಲ್ ತೊಗೊಂಡಿದ್ದು. ಅದು ಸಿಂಗಲ್ ವೀಲ್ ಬಂದು ಲಿಫ್ಟ್ ಆಕ್ಸಲ್ಲು, ಅದು ಲಿಫ್ಟ್ ಆಗುತ್ತೆ ಮೇಲ್ಗಡೆ. ಬರೀ 6 ವೀಲ್ ಮಾಡ್ಕೊಂಡು ಕೂಡ ಗಾಡಿನ ಓಡಿಸ್ಬೋದು. ನೋಡಿ ಇವಾಗ ಲಿಫ್ಟ್ ಮಾಡ್ತಾ ಇದ್ದೀನಿ ಟೈರ್ನ, ಅದು ಮೇಲಕ್ಕೆ ಹೋಗ್ತಾ ಇದೆ. ನಮ್ಮದು ಆಲ್ರೆಡಿ 5 6 ವೀಲ್ ಗಾಡಿ ಇರೋದ್ರಿಂದ ಈ ಗಾಡಿ ನಮಗೆ ತುಂಬ ಯೂಸ್ ಆಗುತ್ತೆ. ಸ್ವಲ್ಪ ಟನ್ನೇಜ್ ಜಾಸ್ತಿ ಬಂದಾಗ ಈ ಗಾಡಿ ಕಳ್ಸೋಕ್ಕೆ ಅನುಕೂಲ ಆಗುತ್ತೆ. ಇದ್ರದ್ದು ಪೇಂಟ್ ಎಲ್ಲ ಸಿಕ್ಕಾಪಟ್ಟೆ ಹಾಳಾಗಿಬಿಟ್ಟಿದೆ. ಬರೀ ಗಾಡಿ ನಿಲ್ಲಿಸಿ ಪೇಂಟ್ ಹಾಳಾಗಿರೋದು. ಬರೀ 65,000 ಕಿಲೋಮೀಟ್ರ್ ಅಷ್ಟೇ ಗಾಡಿ ರನ್ ಆಗಿರೋದು ಇದು ಅಷ್ಟೇ. ಇನ್ನು ಹಂಗಾಗಿ ಅಷ್ಟೊಂದು ಹಾಳಾಗಿಲ್ಲ ಗಾಡಿ. ಬರೀ ನಿಲ್ಲಿಸಿ ಪೇಂಟ್ ಹೋಗಿರೋದು ಅಷ್ಟೇ. ಇನ್ನಿರೋದೆಲ್ಲ ಕರೆಕ್ಟಾಗಿದೆ ಗಾಡಿಗೆ, ಏನು ಸಮಸ್ಯೆ ಪ್ರಾಬ್ಲಮ್ ಏನೂ ಇಲ್ಲ. ಫೈನಲ್ ಆಗಿ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ನಮ್ಮ ಕುಶಾಲಣ್ಣ, ಇನ್ನೊಬ್ರನ್ನ ಹಂಗೆ ಬೆಂಗಳೂರಲ್ಲಿ ಏನೋ ಕೆಲಸ ಆಯ್ತು ಅಂತ ಅವ್ರು ಹೋದ್ರು. ನೋಡಿ 8 ವೀಲ್ ನೋಡಿಸ್ಕೊಂಡು ಹೋಗ್ತಾ ಇದ್ದೀವಿ ಚಿತ್ರದುರ್ಗದ ಕಡೆಗೆ. ಮಳೆ ಕುಶಾಲನಗರದ ಕಡೆ ನಿಮಗೂ ಗೊತ್ತು ಯಾವ ಥರ ಮಳೆ ಇರುತ್ತಂತ. ಒಂದು ಸ್ವಲ್ಪ ಸೌಂಡು ನಾಯ್ಸ್ ಜಾಸ್ತಿ ಇದೆ ಈ ಗಾಡೀಲಿ ಅಷ್ಟೇ. ಮಾಮೂಲಿ ಲಾರಿಗಳಲ್ಲೆಲ್ಲ ಸೌಂಡ್ ಜಾಸ್ತಿ ಇರುತ್ತೆ, ಕ್ಯಾಂಟ್ರ್ ಥರ ಅಲ್ಲ ಇದು. ಹಾಗಾಗಿ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹಾಸನ ಬಿಟ್ರೆ ಹೆಂಗಣ್ಣ ಹೋಗೋದು?
ಹೊಳೆ ನರಸೀಪುರ, ಚಂದ್ರಾಯಪಟ್ಟಣಕ್ಕೆ ಏನಕ್ಕೆ ಹೋಗ್ತೀಯಾ? ಚಂದ್ರಾಯಪಟ್ಟಣಕ್ಕೆ ಏನಕ್ಕೆ ಹೋಗ್ತೀಯಾ? ಹಿಂಗೆ ಹೋಗೋಣ? ಹಾಸನ ಬೇಡ? ಹಾಂ, ಹಿಂಗೆ ಒಳಗೆ ಹೋಗ್ಬಿಡ ಬಾ. ಲಾರಿ ಓಡಿಸೋ ಮಜಾ ಐತಲ್ಲ ನೆಕ್ಸ್ಟ್ ಲೆವೆಲ್ಲು. ಕ್ಯಾಂಟ್ರಿಗಿಂತ ಸೂಪರ್ ಆಗಿರ್ತದೆ ಲಾರಿ ಓಡ್ಸೋಕ್ಕೆ. ಯಾಕಂದರೆ ದೊಡ್ಡ ದೊಡ್ಡ ವಿಂಡ್ಶೀಲ್ಡ್ಗಳು ನೋಡ್ಬೋದು, ಸಖತ್ತಾಗಿ ಕಾಣುತ್ತೆ ರೋಡೆಲ್ಲ ಹೊರಗಡೆ. ನೋಡಿ ವ್ಯೂ ಯಾವ ಥರ ಕಾಣುತ್ತೆ ಅಂತ. ಈ ವ್ಯೂವಲ್ಲಿ ಈ ಸ್ಟೇರಿಂಗ್ ಮುಂದೆ ಕುತ್ಕೊಂಡ್ರೆ ಆನೆ ಮೇಲೆ ಕುತ್ಕೊಂಡು ಹೋಗ್ತಾ ಇರೋ ಫೀಲ್ ಬರ್ತೈತೆ ನಮಗೆ. 10K 100 ರೂಪೀಸ್. 10,100 ಹಾಕ್ಸೋಣ. 10,100ಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಡೀಸೆಲ್ ಫುಲ್ ಡ್ರೈ ಆಗಿದೆ ಇದರಲ್ಲಿ. ಊರಿಗೋಗಿ ಅಲ್ಲಿ ಸುತ್ತಾಡಿ ಗಾಡಿ ರೆಡಿ ಮಾಡಿಸೋದೈತಿ ಇನ್ನ ಕೆಲಸ. ಅದಕ್ಕೋಸ್ಕರ ಹಾಸನ್ ಹತ್ತತ್ರ ಬಂದು ಗಾಡಿ ಸದ್ಯಕ್ಕೆ ಸೈಡ್ಗೆ ಹಾಕಿದ್ದೀವಿ. ಇಲ್ಲ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲ ಟೀ ಶಾಪ್ ಹತ್ರ ಬಂದಿದ್ದೀವಿ. ಕುಸಲನ್ನ ಟೀ ಕೊಟ್ಟರು. ಟೀ ಕುಡ್ಕೊಂಡು ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ. ಗಾಡಿ ಅಲ್ಲಿ ನಿಲ್ಸ್ಕೊಂಡಿದ್ದೀವಿ ರೋಡ್ ಆ ಕಡೆ. ಇಲ್ಲ ನಂದಿನಿ ಪಾರ್ಲರಲ್ಲಿ ಟೀ ಕುಡಿಯೋಕೆ ಹೋಗಿದ್ದು. ಹಂಗೆ ಒಂದು ಮೈಸೂರು ಪ್ಯಾಕ್ ತೊಗೊಂಬಂದ್ವಿ. ಕುಶಲಣ್ಣ ತಗೊಳ್ಳಿ, ಹೊಸ ಗಾಡಿ ಸ್ವೀಟ್ ಇಷ್ಟೇ ಎಲ್ಲ ತಿಂಡಿ ಬೇಡ ಅನ್ನಲ್ಲ, ಸಿಕ್ದವ್ರಿಗೆಲ್ಲ ತಗೊಂಡು ಕೊಡೋದು. ನಂದಿನಿ ಮೈಸೂರು ಪ್ಯಾಕೆ ಚಂದ. ಗುರು ಬರ್ತಾರಲ್ಲ ಊರಿಗೆ. ಗುರುಣ್ಣ ಊರಿಗೆ ಬಾ, ಕೊಡೋಣ ಸ್ವೀಟು. ಹಾಸನಿಂದ ನಾನ್ ಸ್ಟಾಪ್ ಆಗಿ ಆಲ್ರೆಡಿ ಹಿರಿಯೂರೆಲ್ಲ ಪಾಸ್ ಮಾಡ್ಕೊಂಡ್ ಬಂದ್ವಿ. ಕುಶಾಲಣ್ಣನ ಉಳಿಯಾರ ಡ್ರಾಪ್ ಮಾಡಿ ಅಲ್ಲಿಂದ ಬಂದಿದ್ದಾಯ್ತು. ಇವಾಗ ಹಿರಿಯೂರು ಪಾಸ್ ಮಾಡ್ಕೊಂಡು ನಮ್ಮ ಟೋಲ್ ಹತ್ರ ಬಂದಿದ್ದಾಯ್ತು. ಹಿರಿಯೂರು ಟೋಲ್ ಹತ್ರ ಅಂದ್ರೆ ಗುಳಿಯಾಳ್ ಟೋಲ್ ಹತ್ರ. ಟೋಲ್ ಪಾಸ್ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗ್ಬಿಡೋಣ. ಟೈಮ್ ಆಲ್ರೆಡಿ 10 ಗಂಟೆ. ಸಿಕ್ಕಾಪಟ್ಟೆ ನಿಧಾನಕ್ಕೆ ಗಾಡಿದೆಲ್ಲ ಸ್ವಲ್ಪ ತಿಳ್ಕೊಂಡು ಆರಾಮಾಗಿ ಓಡಿಸ್ಕೊಂಡ್ ಬಂದ್ವಿ. ಮೈಲೇಜ್ ಸ್ವಲ್ಪ ಬರಲಿ ಅಂತ ಆರಾಮಾಗಿ ಹೋಗೋಣ. ಮನೆಗೆ ಹೋಗಿ ಹೆಂಗಿದ್ರು ಮಲ್ಕೊಳ್ಳೋದಲ್ವಾ, ಕೆಲಸ ಇಲ್ಲ, ಹಂಗಾಗಿ ಆರಾಮಾಗಿ ಹೋಗೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ಗಾಡಿ ತೊಗೊಂಬಂದು ನಿನ್ನೆ ಇಲ್ಲಿ ನಿಲ್ಲಿಸಿ ಮನೆಗೆ ಹೋಗಿದ್ದು. ನೈಟ್ 12 ಗಂಟೆ ಆಗಿತ್ತು. ಇವತ್ತು ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗಿಬಿಡ್ತು. 3 ದಿನ ಸರಿಯಾಗಿ ನಿದ್ದೆ ಇಲ್ಲ. ಹಂಗಾಗಿ ಬನ್ನಿ ಇವಾಗ ಗಾಡಿ ಎತ್ಕೊಂಡು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ರೆಡಿ ಮಾಡ್ಕೊಬೇಕು ರನ್ ಮಾಡೋ ಥರ. ನೋಡಿ ಇವಾಗ ಟೈರ್ಗೆ ಫಸ್ಟ್ ಪೌಡ್ರ್ ಮಾಡಿಸೋಣ ಅಂತ 9 ಟೈರ್ಗೂ ಪೌಡ್ರು ಇನ್ಕ್ಲೂಡಿಂಗ್ ಸ್ಟೆಪ್ನಿ ಸೇರಿಸಿ ಪೌಡ್ರೆಲ್ಲ ಮಾಡಿಸ್ಕೊಂಡು ಆಮೇಲೆ ರನ್ ಮಾಡೋ ಥರ ಮಾಡ್ಕೊಳ್ಳೋಣ ಅಂತ ಇವಾಗ ಗಾಡಿ ಎತ್ಕೊಂಡು ಪಂಚರ್ ಶಾಪ್ ಹತ್ರ ಹೋಗೋಣ. ಇದರಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿ ವಾಟರ್ ಲೀಕೇಜ್ ಆಗ್ತಾಯಿದೆ. ವಿಫರ್ ಮೋಟ್ರ್ ಬ್ಯಾಕ್ ಸೈಡು ಮೋಸ್ಟ್ಲಿ ಕ್ವಾರ್ಟರ್ ಗ್ಲಾಸ್ ಇದ್ರು ಮೇಲ್ಗಡೆ ಇನ್ನೊಂದು ಚಿಕ್ಕ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ನೀರೇನ ಬೀಡಿಂಗು ಇದು ಮಾಡ್ಕೊಂಡು ನೀರೇನು ಇಳಿತೈತೆ ಗೊತ್ತಿಲ್ಲ. ಈ ಮೂಲೆಗೆ ವಾಟರ್ ಲೀಕೇಜು ಮತ್ತು ಆ ಕಡೆ ಮೂಲೆಯಲ್ಲಿ ವಾಟರ್ ಲೀಕೇಜ್ ಐತೆ. ಅದನ್ನೊಂದು ರೆಡಿ ಮಾಡಿಸ್ಕೊಬೇಕು ಸದ್ಯಕ್ಕೆ. ಅಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಕೆಲಸ ಮಾಡಿಸಲ್ಲ. ರನ್ ಮಾಡಿ ಆಮೇಲೆ ಮಾಡಿಸೋದಿನ್ನ. ಬನ್ನಿ ಇಲ್ಲಿಂದ ಪಂಚರ್ ಶಾಪ್ ಹತ್ರ ಹೋಗೋಣ. ಟೈರ್ ಪೌಡ್ರೆಲ್ಲ ಮಾಡಿಸ್ಕೊಳ್ಳೋದು ತೋರಿಸ್ತೀನಿ. ಇವತ್ತು ಫುಲ್ಲು 66,000 ಓಡಿದೆ ಅಷ್ಟೇ ಗಾಡಿ ಇವಾಗ. ಎಕ್ಸಾಕ್ಟಾಗಿ ನಾವು ತೊಗೊಬೇಕಾದ್ರೆ 65 ಇತ್ತು. ಪಂಚರ್ ಶಾಪ್ ಹತ್ರ ಬಂದುಬಿಟ್ಟು ನೋಡ್ಬೋದು ಆಲ್ರೆಡಿ ಬ್ಯಾಕ್ ನಾವೆಲ್ಲ ಟೈರ್ ಪೌಡ್ರ್ ಆಯಿತು. 2 ಟೈರ್ ಆಲ್ರೆಡಿ ಫಿಟ್ ಮಾಡಿದ್ದೀವಿ. ಇನ್ನು 2 ಟೈರ್ ರೈಟ್ ಸೈಡಿಗೆ ಫಿಟ್ ಮಾಡ್ಕೊಬೇಕು. ನೋಡಿ ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ನ ಟೈರ್ ಪೌಡ್ರ್ ಆಯ್ತು ಆಲ್ರೆಡಿ. ಇವಾಗ ಲಿಫ್ಟ್ ಆಕ್ಸಲ್ನ ಟೈರ್ ಬಿಚ್ತಾ ಇದ್ದೀವಿ. ಅವನು ಪೌಡ್ರ್ ಮಾಡಬೇಕು. ಟೈರೆಲ್ಲ ಚೆನ್ನಾಗೇ ಇದ್ದಾವೆ, ಪರವಾಗಿಲ್ಲ. ಬಟ್ ಈ ಟೈರೇನು ಜಾಸ್ತಿ ಬಳಕೆ ಬರೋಲ್ಲ. 2 ಟೈರು ಇವು, 2 ಟೈರ್ ಹೊಸವು. ರೈಟ್ ಸೈಡ್ನಾಗಿರೋವು ಚಾಸಿಲ್ ಬಂದಿರೋದು. 3 ವರ್ಷ ಆಗಿದೆ ಆಲ್ರೆಡಿ ಗಾಡಿ ಬಂದು. ಅವೆಲ್ಲ ಹೊಡೆದೋಗ್ತಾವೋ ನಮ್ಗೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಲಾಂಗ್ ಹೊಡಿಯೋದ್ರಿಂದ, ನಾನ್ ಸ್ಟಾಪ್ ಹೊಡಿಯೋದ್ರಿಂದ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಪಿಕ್ಚರು. ಇವಾಗ ಲಿಫ್ಟ್ ಆಕ್ಸಲ್ಲಿ ನಾವು ಪೌಡ್ರ್ ಮಾಡಿಸ್ತಾ ಇದ್ದೀವಿ. ಇವೆರಡು ನಾವು ಜಾಕ್ ಇಳಿಸಿ ಫ್ರಂಟಿಗೆ ಕೊಡ್ಬೇಕು. 2 ಜಾಕ್ನು ಇಳಿಸ್ಬೇಕು. ಅಣ್ಣ ಅದೊಂದು ಲೋರ್ ಹಾಕೋ, ಹಂಗೆ ಎಸಿತೀಯಾ? ಮರ್ತುಬಿಟ್ಟೆ. ಇವಾಗ ಲಿವರ್ ತಗೊಂಡು ಸ್ವಲ್ಪ ಜಾಕೆಟ್ ಇಳಿಸ್ಕೊಂಡು ಇವೆರಡು ಜಾಕ್ನು ಮುಂದಕ್ಕೆ ಕೊಟ್ಟು ಮತ್ತೆ ಎತ್ತಬೇಕು. ಮುಂದೆ 2 ಎತ್ತಿ ಟೈರ್ ಪೌಡ್ರ್ ಮಾಡಿಸಿದ್ರೆ ಆಗೋಯ್ತು. 8ಕ್ಕೆ 8 ವೀಲೂ ಪೌಡ್ರ್ ಆಗೋಗುತ್ತೆ. ಲಿಫ್ಟ್ ಆಕ್ಸಲ್ನು ಮಾಡ್ತಾ ಇದ್ರೆ ಇದೇ ಕೊಡಿ, ಇಲ್ಲ ಐತಲ್ಲ ಸಣ್ಣದು. ಫ್ರಂಟ್ ನಾವು ಎಲ್ಲ ಜಾಗ ಎದ್ಬಿಟ್ಟು ಟೈರ್ ಬಿಚ್ಚಿ ಕೊಟ್ಟಿದ್ದಾಯಿತು. ಪೌಡ್ರ್ ಮಾಡ್ತಾ ಇದ್ದಾರೆ. ನಮ್ಮ ದುರ್ಗದಲ್ಲಿ ಮಳೆದೊಂದು ಕಾಟ ಆಗ್ಬಿಟ್ಟೈತೆ. ಮಳೆ ನಿಲ್ತಾನೆ ಇಲ್ಲ, ಮಳೆ ಬರ್ತಾನೆ ಐತೆ. ಮಿರರಲ್ಲಿ ನೋಡಿ ಕಾಣ್ತಾ ಇದ್ದೀರಾ, ಪೌಡ್ರ್ ಮಾಡ್ತಾ ಇದ್ದಾರೆ. ಏನು ಟೆನ್ಷನ್ ಇಲ್ಲ. ಪೌಡ್ರನ್ನು ಮಾಡಿಸ್ಕೊಂಬಿಟ್ಟು ಇವಾಗ ಗಾಡಿ ತೊಗೊಂಡು ಕೆಲ್ಸಕ್ಕೆ ಬಿಡಬೇಕು. ಏನೇನು ಕೆಲಸ ಮಾಡಿಸ್ಬೇಕು, ಏನೇನು ಎತ್ತ ಎಲ್ಲ ವ್ಲಾಗ್ ಮುಖಾಂತರ ನನಗೆ ತೋರಿಸ್ತೀನಿ ಗಾಡಿ.
ನೀವು ಗಾಡಿ ತಂದಮೇಲೆ ನಮಗೆ ಹೆಂಗೆ ಅನುಕೂಲಕ್ಕೆ ತಕ್ಕಂತ ರೆಡಿ ಮಾಡಿಸ್ಕೊಬೇಕು. ನಮ್ಗೆ ಏನೇನು ಬೇಕಪ್ಪ ಅಂದರೆ ಸದ್ಯಕ್ಕೆ ಇದು ಆಫ್ ಬಾಡಿ ಇರೋದನ್ನ ನಾವು ಹೈಟೆಕ್ ಮಾಡ್ತೀವಿ. ಅಂದರೆ ಹೈಟೆಕ್ ಅಂದರೆ ಫುಲ್ ಹೈಟೆಕ್ ಮಾಡಲ್ಲ, ಆಫ್ ನಮ್ಗೆ ಬೇಕಾದಾಗ ಎತ್ತೋ ಥರ, ಬೇಡದಿದ್ದಾಗ ಆಫ್ ಡೌನ್ ಮಾಡೋ ಥರ ತಮಿಳ್ನಾಡು ಮಾಡ್ತಾರಲ್ಲ ಆ ಥರ ಸಿಸ್ಟಮಲ್ಲಿ ಮಾಡ್ಸೋಣ ಅಂತ ಅದೊಂದು. ಮತ್ತು ಸೈಡು ಸೇಫ್ಟಿ ಗಾರ್ಡ್ಗಳಿಲ್ಲ, ಟೈರ್ ಹತ್ರ ಹಿಂದೆ ಮುಂದೆ ಎಲ್ಲ ಕಡೆನೂ ಅವೆಲ್ಲ ರೆಡಿ ಮಾಡಿಸ್ಕೊಬೇಕು. ಮತ್ತು ಕ್ಯಾಬಿನ್ ಸ್ವಲ್ಪ ಲೀಕೇಜ್ ಇದೆ, ನಾನು ಅವಾಗಲೇ ಹೇಳ್ದಂಗೆ ಅದೊಂದು ಸ್ವಲ್ಪ ರೆಡಿ ಮಾಡಿಸ್ಕೊಬೇಕು. ಮತ್ತು ಇದಕ್ಕೆಲ್ಲ ಸೀಟ್ ಹೊಲ್ಸ್ಕೊಬೇಕು. ಇದಕ್ಕೂ ಮತ್ತು ಮುಂದೆ ಏನೋ ಸ್ವಲ್ಪ ಮ್ಯಾಟ್ ಗಿಟ್ಟು ಅದು ಇದೆಲ್ಲ ಮಾಡ್ಕೊಬೇಕು. ಸ್ವಲ್ಪ ಇಂಟೀರಿಯರ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ಎಲ್ಲ ಕೆಲಸ ಒಂದೊಂದಾಗೆ ಮಾಡೋಣ. ಇನ್ನೂ NOC ಬಂದಿಲ್ಲ ಗಾಡಿದು, ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಅಮೌಂಟ್ ಪೇ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಬಂದಿರೋದಷ್ಟೇ. NOC ಬರೋಕ್ಕೆ ಇನ್ನೊಂದು ವಾರ ಬೇಕು. ಅದಾದಮೇಲೆ ಅಲ್ಲಿ ಹಳೆ ಓನರ್ HP ಕ್ಯಾನ್ಸಲ್ ಮಾಡಿಸಿ CC ಎತ್ತಿ ಕೊಟ್ಟು ಇಲ್ಲಿ ನಾವು HP ಎಂಟ್ರಿ ಮಾಡಿಸಿ ಬೇಸ್ ರೇಟ್ ಬರೋ ಅಷ್ಟೊತ್ತಿಗೆ ಇನ್ನೂ ಸುಮಾರು ಒಂದು 10-15 ದಿನವೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು NOCನೇ ಬಂದಿಲ್ಲ, ಆಲ್ರೆಡಿ ಪೇಮೆಂಟ್ ಮಾಡಿ 15 ದಿನ ಆಯಿತು. ಅದಕ್ಕೆ NOCಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಾಳೆ ನಾಡ್ದು ಬರ್ಬೋದು NOC ಮೋಸ್ಟ್ಲಿ. NOC ಬಂದ ತಕ್ಷಣ ಉಳಿದಿರೋ ಪ್ರೊಸೆಸ್ ಎಲ್ಲ ಆಗುತ್ತೆ. ಅಷ್ಟರೊಳಗೆ ಗಾಡಿನೆಲ್ಲ ಫುಲ್ ರೆಡಿ ಮಾಡಿಸ್ಕೊಂಡು ನಮ್ಮ ಹೆಸ್ರಿಗೆ ಗಾಡಿ ಆಗಿ ರಿಜಿಸ್ಟ್ರೇಟ್ ಬಂದು ಆನ್ಲೈನ್ M-Parivahanನಲ್ಲಿ ನಮ್ಮ ಹೆಸ್ರಲ್ಲಿ ಗಾಡಿ ತೋರಿಸಿದ ತಕ್ಷಣ ರನ್ ಮಾಡೋದೇನೆ. ಇಲ್ಲಿ ಲೋಕಲ್ ಓಡಿಸೋದು. ಒಂದು ತಿಂಗಳಿದ್ರೆ ಹಣೆ ಬರ ಏನು ಎತ್ತ ಅಂತೆಲ್ಲ ತಿಳ್ಕೊಬೇಕು. ಗಾಡಿ ಬಗ್ಗೆ, ಏಟ್ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಇಡೀ ನಮ್ಮ ಚಿತ್ರದುರ್ಗದಲ್ಲೇ ಫಸ್ಟ್ ಗಾಡಿ ಅಂದ್ಕೊಳ್ಳಿ. ಟೈರ್ ಪೌಡ್ರ್ ಎಲ್ಲ ಮಾಡಿಸಿ ಮುಗಿಸಿದ್ದಾಯಿತು. ಎಲ್ಲ ಟೈರ್ಗಳು ಪೌಡ್ರ್ ಮಾಡಿಸಿದ್ದಾಯಿತು. ನೆಕ್ಸ್ಟ್ ಇವಾಗ ವೆಲ್ಡಿಂಗ್ ಕೆಲಸಕ್ಕೆ ಗಾಡಿ ಬಿಡಬೇಕು. ಅದನ್ನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಬ್ಲಾಗ್ ಮುಖಾಂತರ. ಇದ್ಮೇಲೆ ರೆಗ್ಯುಲರಾಗಿ ಬ್ಲಾಗ್ಸ್ ಬರ್ತವೆ. ಸದ್ಯಕ್ಕೆ ಗಾಡಿ ತೊಗೊಂಡೋಗಿ ಅಲ್ಲಿ ಬಂಕ್ ಹತ್ರ ಹಾಕೋಗೋಣ. ನಮ್ದು ಇನ್ನೊಂದು ಲೈಲ್ಯಾಂಡ್ ಬಂದೈತೆ. ಡ್ರೈವರ್ ಹತ್ರ ಸ್ವಲ್ಪ ಲೆಕ್ಕಗಳು ತೊಗೊಂಡು ಕಳಿಸಿ ನಾವು ಗಾಡಿಯಲ್ಲಿ ಬಿಟ್ಟು ಬರೋಣ ಬನ್ನಿ ಮನೆಗೆ. ಗೇರ್ ಸ್ವಲ್ಪ ಟೈಟ್ ಬೀಳ್ತಿದ್ದಾವೆ, ಚೆಕ್ ಮಾಡಿಸ್ಬೇಕು ಸ್ವಲ್ಪ. ಕ್ಲಚ್ ಕೂಡ ಫುಲ್ ಹಾರ್ಡ್ ಐತೆ. ಏರ್ ಔಟ್ ಮಾಡಿಸಿ ಎಲ್ಲ ಚೆಕ್ ಮಾಡಿಸ್ಬೇಕು. ಪೌಡ್ರೆಲ್ಲ ಮಾಡಿಸ್ಕೊಂಡು ಸದ್ಯಕ್ಕೆ ಗಾಡಿನ ತಂದು ಇಲ್ಲಿ ಪಾರ್ಕ್ ಮಾಡಿದ್ದಾಯಿತು. ಇನ್ನು ನಾಳೆ ನಾಳೆ ಕೆಲ್ಸಕ್ಕೆ ಬಿಡಬೇಕು. ಈ ಸೈಡ್ ಹೈಟೆಕ್ ಏನಾಯಿತು ಇದನ್ನು ಅಪ್ ಡೌನು ಮಾಡೋ ಥರ ಮಾಡಿಸ್ಬೇಕು. ಅದೊಂದು ನಮಗೆ ಕೆಲಸ ಇರೋದು. ಮತ್ತು ಇವಾಗ ಕರ್ನಾಟಕ ಸ್ಟೇಟ್ ಪರ್ಮೆಂಟ್ ಇರೋದು. ನ್ಯಾಷನಲ್ ಪೇಂಟ್ ಐತೆ ಆಲ್ರೆಡಿ. ನ್ಯಾಷನಲ್ ಪರ್ಮೆಂಟ್ ಗಾಡಿಗೆ ಯಾವಾಗಲೂ ಡಬಲ್ ಕಲರ್ ಇರುತ್ತೆ. ಅಂದರೆ ಬ್ರೌನ್ ಜೊತೆ ವೈಟು, ಇಲ್ಲ ಇದು ಬೇರೆ ಕಲರ್ ಯಾವುದನ್ನು ಹೊಡ್ಸ್ಕೊಬೋದು. ಡಬಲ್ ಕಲರ್ ಇರಬೇಕು ತೊಟ್ಟಿ, ಆವಾಗ ನ್ಯಾಷನಲ್ ಪರ್ಮೆಂಟ್ ಗಾಡಿ ಅಂತ. ಪೇಂಟ್ ನ್ಯಾಷನಲ್ ಪರ್ಮೆಂಟ್ ಪೇಂಟೇ ಮಾಡಿಸಿದ್ರೆ, ಬಟ್ ಸ್ಟೇಟ್ ಪರ್ಮೆಂಟ್ ಇದೆ ಗಾಡಿ. ಇವಾಗ ನ್ಯಾಷನಲ್ ಮಾಡಿಸ್ಬೇಕು. ವಿತ್ ಆ್ಯಡ್ ಬ್ಲೂ ಬರುತ್ತಿದ್ದು 60 ಲೀಟ್ರ್ 48 ಲೀಟ್ರ್ ಇರಬೇಕು. 48 ಲೀಟ್ರ್ ಇರಬೇಕು ಇದು ಮೋಸ್ಟ್ಲಿ. ನಮಗೂ ಈ ಗಾಡಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಸುಮ್ಮನೆ ತಗೊಂಡಿದ್ದೀವಿ. ನೋಡೋಣ. ಇನ್ನು ಅವೆರಡು ಟೈರ್ ಹಾಕಬೇಕು. ಅವೆರಡು ತೆಗೆದುಬಿಟ್ಟು ಲಿಫ್ಟ್ ಆಕ್ಸಲ್ ಹಾಕ್ಕೊಂಡು ಅವ್ರಿಗೆ ಹೊಸ ಟೈರ್ ಹಾಕಬೇಕು. ಇವನ್ನ ತೆಗೆದು ಹಾಕಬೇಕು. ಇನ್ನು ತುಂಬ ಕೆಲಸ ಐತೆ ಗಾಡಿದು, ಒಂದೊಂದೇ ಮಾಡಿಸ್ಕೊಳ್ಳೋಣಂತೆ.